ಮುನಿರತ್ನ ಅವರ ವಿಚಾರ, ಅವರ ರಾಜೀನಾಮೆಗೆ ಅಥವಾ ವಜಾಗೊಳಿಸಲಿಕ್ಕೆ ಬಿಜೆಪಿ ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ. ನಾವು ಸರ್ಕಾರದ FSL ರಿಪೋರ್ಟ್ ನ ಕಾಯ್ತಾ ಇದ್ದೀರಿ. FSL ರಿಪೋರ್ಟ್ ಬಂದ ತಕ್ಷಣ ನಾವು ಕ್ರಮ ತೆಗೆದುಕೊಳ್ತೀವಿ. ಅಂದ್ರೆ ಸರ್, ಒಕ್ಕಲಿಗರ ವಿಚಾರವಾಗಿ ಮಾತಾಡೋದು ಕೂಡ ಆ ವರ್ಷಕ್ಕೆ ಅವರು ಅವ್ರ ವಿರುದ್ಧ ಮಾತಾಡ್ತಿಲ್ಲ ಅಂತ ಹೇಳಿ ಒಕ್ಕಲಿಗ ಕಾಂಗ್ರೆಸ್ ನಾಯಕರುಗಳು ವಿರುದ್ಧ ಹರಿಯಾಗ್ತಾ ಇದ್ದಾರೆ. ಅದೇ ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಂತ. ಅವ್ರು ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಷ್ಟೇ, ಒಕ್ಕಲಿಗ ನಾಯಕರಲ್ಲ ಅವ್ರು. ಹಿಂದೆ ದೇವೇಗೌಡರು ಇಡೀ ಕುಟುಂಬನ ಮುಗಿಸ್ಬೇಕು ಅಂತೇಳಿ ಅವ್ರಿಗೆ ಅವಮಾನ ಮಾಡಿದ್ರಲ್ಲ, ಈಗ ಯಾರನ ಇವರು ಏನೇ ಬಾಯಿ ಪಡ್ಕೊಂಡ್ರು ದೇವೇಗೌಡ ಪ್ರಧಾನಿ ಆಗಿದ್ದವ್ರು ದೇಶದ, ಅಂದ್ರೆ ಈ ಇತಿಹಾಸದಲ್ಲಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಒಬ್ಬ ಒಕ್ಕಲಿಗ ಪ್ರಧಾನಮಂತ್ರಿ ಆದಂತವ್ರು ಅವ್ರನ್ನ ಮುಗಿಸುವಂತ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ. ಅವಾಗ ಯಾಕೆ ಹೋರಾಟ ಮಾಡ್ಲಿಲ್ಲ ನೀವು? ಒಕ್ಕಲಿಗರು ಒಕ್ಕಲಿಗ ಬಗ್ಗೆ ಬಹಳ ಅಭಿಮಾನ ನಿಮ್ಗೆ. ಅವಾಗ ಯಾಕೆ ಹೋರಾಟ ಮಾಡ್ಲಿಲ್ಲ? ಅವಾಗ ಯಾಕೆ ಸಿದ್ದರಾಮಯ್ಯ ಕೇಳಿಲ್ಲ? ಅವ್ರು ಒಕ್ಕಲಿಗರ ಸರ್ವೋಚ್ಚ ನಾಯಕರು, ಅವ್ರ ವಿರುದ್ಧ ಮಾತಾಡಬೇಡಿ ಅಂತ ಯಾಕೆ ಹೇಳಿಲ್ಲ? ಅವಾಗೆಲ್ಲ ಕುಸ್ಲಾಯಿಸ್ತೀರಿ, ನೀವು ಅವ್ರ ಜೊತೆ ಬೈಯಕ್ ಶುರು ಮಾಡಿದ್ರಿ. ಈಗ ಒಕ್ಕಲಿಗರು, ಅವಾಗ ಯಾವ ಇತ್ತು ಒಕ್ಕಲಿಗದ್ದು? ಆಯ್ತಪ್ಪ, ನೀವು ಒಕ್ಕಲಿಗ ದೊಡ್ಡ ಇದಲ್ಲ ಮಾಡಿ, ಸಿದ್ದರಾಮಯ್ಯ ಚೇಂಜ್ ಮಾಡಿ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿ. ಹೆಂಗೋ ಒಬ್ಬರು ರೆಡಿಯಾಗಿ ಇಟ್ಕೊಂಡಿದಾರಲ್ಲ, ಪೆನ್ನು ಪೇಪರ್ ಎಲ್ಲ ರೆಡಿಯಾಗಿ, ಮಂಡ್ಯದಲ್ಲೆಲ್ಲ ಬಂದು ಪೆನ್ನು ಪೇಪರ್ ಕೊಡಿ, ಪೆನ್ ಕೊಡಿ, ಪೇಪರ್ ಕೊಡಿ ಅಂತ ಕೇಳ್ತಾವ್ರಲ್ಲ, ಮಾಡಿ ನೋಡೋಣ. ನಿಮ್ಮ ಒಕ್ಕಲಿಗರ ಸ್ವಾಭಿಮಾನ ಕಾಂಗ್ರೆಸ್ ಅವ್ರದ್ದು ಹೆಂಗಿದೆಯೋ ಚೆಕ್ ಮಾಡೋಣ, ನಾವು ಕೊಡಿ. ಬಿಜೆಪಿ ಒಕ್ಕಲಿಗ ನಾಯಕರು ಮೌನವಾಗಿದ್ದಾರೆ, ಆ ವಿಚಾರವಾಗಿ ಮಾತನಾಡ್ತಿಲ್ಲ ಅಂತ ಸರ್. ನೋಡ್ರಿ, ನಿಮ್ ತರ ನಾವು ಡಬಲ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡಕ್ಕಾಗಲ್ಲ. ನಿಮ್ದು ದೇವೇಗೌಡರಿಗೆ ಒಂದು ಸ್ಟ್ಯಾಂಡರ್ಡ್, ನಿಮ್ಗೆ ಅವ್ರು ಒಕ್ಕಲಿಗರಲ್ಲ. ಬೇರೆಯವರು ಬಂದ್ರೆ ಅವ್ರು ಒಕ್ಕಲಿಗರು. ನಿಮ್ಗೆ ಈ ಸ್ಟ್ಯಾಂಡರ್ಡ್ ಬೇಡ. ನಾವು ಸ್ಪಷ್ಟವಾಗಿ ಹೇಳಿದ್ದೀರಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಪದನ ಹೇಳಿದ್ರಿ. ಇನ್ನೇನು ಹೇಳ್ಬೇಕು ನಾವು? ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಹಾಗೆ ಆಗ್ತೈತೆ. ತಪ್ಪು ಅಂತ FSL ರಿಪೋರ್ಟ್ ಬರ್ಬೇಕಲ್ಲ. ಎಷ್ಟು ದಿನ ಬೇಕು ನಿಮ್ಗೆ? ಯಾಕೆ ಡಿಲೇ ಮಾಡ್ತಾ ಇದೀರಾ? ಕೊಡಿ, ಕ್ರಮ ತೆಗೆದುಕೊಡ್ತೀರಿ. ನಾವು ಕೂಡ ರಿಪೋರ್ಟ್ ಕೊಡ್ದೇನೆ ಅದನ್ನ ಹೇಳಿಕೆಗಳು ಕೊಡಿ ಅಂತ ಹೇಳಿದ್ರೆ, ನೀವು ಹಂಗಾರೆ ಹೇಳಿಕೆ ಕೊಡಿ. ರಾಯಚೂರಲ್ಲಿ ಆಗೈತಲ್ಲ PSI ದಲಿತರದು, ಅದ್ರ ಬಗ್ಗೆ ನೀವು ಹೇಳಿಕೆ ಕೊಡಿ. ಯಾಕೆ ಕೊಡಲ್ಲ ನೀವು? ಕೃಷಿ ಅಧಿಕಾರಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಾರಲ್ಲ, ನಿಮ್ಮ ಕಾಂಗ್ರೆಸ್ ಮಿನಿಸ್ಟರ್ ಹೆಸರು ಬರೆದು, ಅದ್ರ ಮೇಲೆ ಹೇಳಿಕೆ ಕೊಡಿ. ಕೊಡಲ್ಲ ನೀವು ರಾಜಕಾರಣ ಮಾಡ್ತೀರಾ, ನಾವು ಮಾಡ್ತೀರಾ ಅಷ್ಟೇ. ನೋಡಿ, ಕಾನೂನು ಪ್ರಕಾರ, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಕಾನೂನು ಪ್ರಕಾರ ಏನ್ ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಡ್ಲಿ. ಒಂದ್ಸರಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ಗೆ ಇನ್ನೂ ಉತ್ತರ ಬಂದಿಲ್ಲ, ಯಾಕಂದ್ರೆ ಅವ್ರು ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾರೆ. ಸೊ ನಮ್ಗೆ ತನಿಖೆ ಮಾಡಿ ಪೊಲೀಸ್ ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ 100% ತೆಗೆದುಕೊಳ್ತೀವಿ.